ಅಂತ ಹೇಳಿ ನಮ್ಮ ಹೊಸಕೋಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಹೊಸಕೋಟೆ ಪೊಲೀಸ್ ಸ್ಟೇಷನ್ಗೆ 30ನೇ ತಾರೀಕು 31ನೇ ತಾರೀಕು ಕಂಪ್ಲೇಂಟ್ ಕೊಟ್ಟು 30ನೇ ತಾರೀಕು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಆಕೆ ಏನ್ ಮಾಡಿದಾಳೆ, ಸ್ವಂತ ಮನೆಯಲ್ಲಿರ್ತಕ್ಕಂಥ 270 ಗ್ರಾಮ್ ಗೋಲ್ಡ್ ಮತ್ತೆ ಪಕ್ಕದ ಮನೆ ಒಂದು 70 ಗ್ರಾಮ್ ಗೋಲ್ಡ್ ಇಸ್ಕೊಂಡು ಅವ್ರು ಹೊರಟೋಗಿದ್ದಾಳೆ. ಇದ್ರ ಬಗ್ಗೆ ನಮ್ಮಲ್ಲಿ ಗಮನ ಕೊಟ್ಟರು. ನಾವು CCTV ಎಲ್ಲ ಚೆಕ್ ಮಾಡಿದಾಗ ಅವಳು ಗೋಲ್ಡ್ ಎತ್ಕೊಂಡು ಏನೋ ಕೈ ಹಿಡ್ಕೊಂಡು ಹೋಗ್ತಾರೆ ವಿಷಯ ಬಂತು. ಸರಿ, ಈಕೆನ ಪತ್ತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಆಕೆ ಕಾಲ್ ಡೀಟೇಲ್ಸ್ ತಗೊಂಡು ಅವ್ರು ಯಾರ್ಯಾರು ಟಚ್ ಇಲ್ಲಿದ್ದಾರೆ ಅಂತೇಳಿ ಅವರು ಆಕ್ಚುಲಿ ಮೈಲಾಪುರದ ಒಂದು ನಮ್ಮ ಶಿವನಹಳ್ಳಿ ಮಂಜುನವರು ತೋಟದಲ್ಲಿ ಕೆಲಸ ಮಾಡ್ತಾರೆ. ಅದೇ ತೋಟದಲ್ಲಿ ಮೈಲಾಪುರದ ಗ್ರಾಮದ ಮಂಜುನಾಥ್ ಅನ್ನೋರು ಕೆಲಸ ಮಾಡ್ತಾ ಇದ್ರು. ಸೊ ಅವರಿಬ್ರು ತುಂಬಾ ಕ್ಲೋಸ್ ಆಗಿದ್ರು ಅಂತೇಳಿ ಮೇಲ್ನೋಟಕ್ಕೆ ಮಾಹಿತಿ ಬಂದಿತ್ತು. ಈ ವಿಚಾರವಾಗಿ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಸಿಬ್ಬಂದಿಯವರು ಆಕೆನ ಕಾಡ್ಲಿಸ್ ತಗೊಂಡು ಯಾರು ಜಾಸ್ತಿ ಲಿಂಕ್ ಇದ್ದಾರೆ ಅನ್ನೋ ವಿಚಾರದಲ್ಲಿ ಅವ್ರನ್ನ ಕರ್ಕೊಂಡು ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಬಿಟ್ಟು ಆಯ್ತು ವಿಚಾರಣೆ ಮಾಡಿ ಪತ್ತೆ ಆದ್ರೆ ಕರ್ಕೊಬತ್ತೀನಿ ಸರ್ ಅಂತ ಹೇಳಿ ಬಿಟ್ಟಿದ್ದಾರೆ. ಅದಾದ ಒಂದು 3-4 ದಿವಸಕ್ಕೆ ಆತ ಏನು ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ, ಆತ ಸೂಸೈಡ್ ಮಾಡ್ಕೊಂಡು. ಈ ವಿಚಾರವಾಗಿ ಅವ್ರ ಸಿಬ್ಬಂದಿ ಅವರ ಪಾಲಕರು ಬಂದ್ಬಿಟ್ಟು ಸರ್ ಹಿಂಗೆ ಬೈಯಕ್ಕೆ ನಾವು ಮಾಡ್ಕೊಬಿಟ್ಟಿದ್ದಾರೆ ಸರ್, ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ಹೇಳಿ ಸ್ವಲ್ಪ ಅಲಿಗೇಷನ್ಸ್ ಮಾಡ್ತಾರೆ. ಆಮೇಲೆ ಅವರೆಲ್ಲ ಕರೆದಿ ಈಗೆಲ್ಲ ಮನವರಿಕೆ ಮಾಡ್ತೀವಿ. ನೋಡಮ್ಮ, ನಮ್ದು ಪೊಲೀಸ್ ಕಡೆಯಿಂದ ಏನೋ ಸಮಸ್ಯೆ ಇಲ್ಲ, ನಾವು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡಿದೀವಿ. ನಿಮ್ಗೆ ಆ ಥರ ಏನಾದ್ರು ಯಾರ ಮೇಲೆ ಡೌಟ್ಸ್ ಇದ್ರೆ, ಅನುಮಾನ ಇದ್ರೆ ನೀವು ಕಂಪ್ಲೇಂಟ್ ಕೊಡಿ, ಅವ್ರ ಮೇಲೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮೇಲಾಧಿಕಾರಿಗಳಿಗೂ ಅರ್ಜಿ ಕೊಟ್ಟಿದ್ದಾರೆ. ಈಗ ಅದನ್ನ ಎನ್ಕ್ವೈರಿ ಮಾಡೋಣ ಅಂತ ಹೇಳಿದ್ವಿ. ಇವತ್ತು ನಾನು ಕರೆಸಿ ಅವರೆಲ್ಲರೂ ಮಾತಾಡಿದೆ. ಆಯ್ತು ಅಂತೇಳಿ ಇವತ್ತು PM ನಡೀತಾ ಇದೆ. PM ನಡೆದು ಅದು ಮುಗಿಸ್ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಅದನ್ನ ಸಂಬಂಧಪಟ್ಟ ಲೀಡರ್ಗಳು ಬಂದಿದ್ರು, ಲೋಕಲ್ ಲೀಡರ್ಗಳು ಬಂದು ಸರ್ ನಾವೆಲ್ಲ ಸಹಾಯ ಮಾಡ್ತೀವಿ ಅವ್ರ ಕುಟುಂಬಕ್ಕೆ, ತುಂಬಾ ಬಡತನ ಇದೆ ಅಂತ ಹೇಳ್ತಾ ಇದ್ರು. ಸರಿ, ನಿಮ್ಮ ಲೆವೆಲಲ್ಲಿ ಏನು ಮುಗಿಸ್ಕೊತೀರೋ ಮುಗಿಸ್ಕೊಳ್ಳಿ, ನಮ್ಮ ಕಾನೂನು ವ್ಯಾಪ್ತಿನಲ್ಲಿ ಏನು ಎನ್ಕ್ವೈರಿ ಮಾಡಬೇಕು, ಎಲ್ಲಿ ವ್ಯತ್ಯಾಸ ಆಗಿದೆ, ಆತನ ಯಾರನ್ನ ಎದುರಿಸಿದಾರ, ಏನು ವಿಚಾರಣೆ ಮಾಡೋದು ಅಂತ ಹೇಳಿ ಮನವರಿಕೆ ಮಾಡಿದ್ವಿ. ಈಗ 3 ದಿನದಿಂದ ಸರ್ ಬಾಡಿ PM ಮಾಡಕ್ ಬಿಟ್ಟಿದ್ರೆ ಸಿಬ್ಬಂದಿ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ರು ಸರ್. ಅದ್ರ ಬಗ್ಗೆ ನೀವು ಎಂಕ್ವೈರಿ ಮಾಡುವಂಥದ್ದು ಅಥವಾ ಅದ್ರ ಬಗ್ಗೆ ಮುಂದುವರೆದ ಭಾಗವಾಗಿ ಏನಾದರೂ ವಿಚಾರಣೆ ಹಿರಿಯ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಸರ್ ನಮಗೆ ಅಂದ್ರೆ ನಾವು ಏನು ಈಗ ಸಹಜವಾಗಿ ಒಂದು ಕಂಪ್ಲೇಂಟ್ ಬಂದ್ಮೇಲೆ ಈಗ ನಾವು ಕಂಪ್ಲೇಂಟ್ ಬಂದ್ಮೇಲೆ ಯಾರು ಆಪೋಸಿಟ್ ಇದ್ರು ಅವ್ರು ಕರೆದು ಎನ್ಕ್ವೈರಿ ಮಾಡ್ಲೇಬೇಕು. ನಾವು ಯಾವುದೇ ರೀತಿ ಟಾರ್ಚರ್ ಏನು ಕೊಟ್ಟಿರೋದಿಲ್ಲ, ಎನ್ಕ್ವೈರಿ ಮಾಡಿರ್ತೀವಿ. ಸೊ ಅದು ಅವ್ರು ಎದುರ್ಕೊಂಡ ಮಾಡ್ಕೊಂಡಂಥದ್ದು. ಅವಾಗ ನಾವು ಮನವರಿಕೆ ಮಾಡ್ಕೊಟ್ಟಿವಿ. ನೋಡಮ್ಮ, ನಾವು ಈ ತರ ನಾವು ಮಾಡಿದೀವಿ ಅಂತದಲ್ಲಿ ನೀವು ಥರ ಮಿಸ್ಟೇಕ್ ಮಾಡ್ಕೊಳ್ಳೋದು ತಪ್ಪು ಅಂತೆಲ್ಲ ಹೇಳಿದ್ವಿ. ಕೆಲವೊಂದು ಒತ್ತಡದ ಗುಂಪುಗಳು ಅಂತ ಕೇಳ್ತೀವಿ, ಅವ್ರಿಗೆ ಎತ್ಕಟ್ಟೋದು, ಅವ್ರಿಗೆಲ್ಲ ಪೊಲೀಸ್ ಬಗ್ಗೆ ವಿರುದ್ಧವಾಗಿ ಮಾತಾಡಿ ಅಂತ ಹೇಳೋಂತಕ್ಕಂಥದ್ದೆಲ್ಲ ಇದೆ. ಇವತ್ತು ಕೆಲವರು ಹೇಳಿದ್ದಾರೆ, ಅವ್ರು ಯಾರು ಹೇಳಿದಾರೆ ಅಂತಲೂ ನಮಗೆ ಮಾಹಿತಿ ಬಂತು. ಅವ್ರೇನಾದ್ರು ಸ್ವಾರ್ಥ ಕೇಳಿರ್ಬೋದೇನೋ ಗೊತ್ತಿಲ್ಲ, ಬಟ್ ಎಲ್ಲ ಸ್ಥಳೀಯ ಮುಖಂಡರುಗಳು ನಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದಾರೆ, ಪೊಲೀಸ್ ಸ್ಟೇಷನ್ ಬಗ್ಗೆ ಅವರೆಲ್ಲ ಸಹಕಾರ ಕೊಟ್ಟು ಇಲ್ಲ ಪೊಲೀಸ್ ಕಡೆ ಯಾವುದೇ ಸಮಸ್ಯೆ ಇಲ್ಲ, ಬಟ್ ಆ ಥರ ಇದ್ರೆ ಅವ್ರು ಎನ್ಕ್ವೈರಿ ಮಾಡ್ತಾರೆ, ನಾವು ಒಂದು ದೂರು ಕೊಡೋಣ ಅಂತ ಹೇಳಿ ಒಂದು ದೂರು ಕೊಟ್ಟಿದ್ದಾರೆ, ಅದನ್ನ ಎನ್ಕ್ವೈರಿ ಮಾಡೋಣ. ಸರ್, ಈಗ ಪೊಲೀಸ್ ಇವರು ನಮ್ಮ ಅಂಬರೀಶ್ ಅವ್ರ ಮತ್ತೆ ಮಹಾಂತೇಶ್ ಅವ್ರ ಬಗ್ಗೆ ತುಂಬಾ ಒಂದು ಆರೋಪವನ್ನು ಮಾಡಿದ್ರು. ಹೆಣ್ಮಕ್ಳಾಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು. ಈಗ ಸ್ಟೇಷನ್ ಅಂತಕ್ಕಂಥ ಒಬ್ಬ ಠಾಣಾಧಿಕಾರಿ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಯಾರಿಗೆ ಅವ್ರ ಲಿಂಕ್ ಇದೆ ಅಂತ ಹೇಳಿ ಅನಲೈಸ್ ಮಾಡಿದಾಗ ನಾವು ಇದ್ದವ್ರು ಕರ್ಕೊಂಬಂದು ಎನ್ಕ್ವೈರಿ ಮಾಡಪ್ಪ ಅಂತ ನಾವು ಹೇಳಿರ್ತೀವಿ. ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಹೇಳಿದ್ಮೇಲೆ ಪೊಲೀಸರು ಅವ್ರು ಮಾಡಿರ್ತಾರೆ. ಏನ್ ಮಾಡಿದ್ದಾರೆ, ನೋಡಪ್ಪ ಅವನೇನೋ ಹುಡುಗಿ ನೀನು ಅವ್ರ ಜೊತೆ ಲಿಂಕ್ ಇದೆಯಾ, ಜಾಸ್ತಿ ನೀನೇ ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದು ನೋಡಿ, ಅವ್ರು ಏನಾರ ಹುಡುಕಿ ಪತ್ತೆ ಮಾಡಿ ಈ ತರ ಎಲ್ಲ ಮಾಡಿದಾಳೆ, ನಿಂದೇನಾರ ಪಾತ್ರ ಇದೆ ಅಂತ ಕೇಳೋ ಸಹಜ ಇದೆ. ನಾವು ಎನ್ಕ್ವೈರಿನೇ ಮಾಡಬಾರ್ದು ಅಂತಂದ್ರೆ ತಪ್ಪಾಗುತ್ತೆ. ಆಮೇಲೆ ನಾವು ಈಗ ಅವ್ರು ಕೇಳ್ತಾ ಇದಾರೆ, ಈಗ ಅಶ್ವಿನಿ ಮಿಸ್ಸಿಂಗ್ ಆಗಲ್ಲ 1 ವಾರ ಆಯ್ತು, ಈಗ ಎಲ್ಲೋಗಿದ್ದಾಳೆ ಸರ್, ಈಗ ನಮಗೆ ಪತ್ತೆ ಮಾಡಿಕೊಡಿ ಅಂತೇಳಿ ಈಗ ನಮ್ಮನ್ನು ಕೇಳ್ತಾ ಇದಾರೆ. ನಾವು ಯಾವ ಆಧಾರದ ಮೇಲೆ ಪತ್ತೆ ಮಾಡಬೇಕು, ಟೆಕ್ನಿಕಲಿನೇ ನಾವು ಹೋಗ್ಬೇಕು. ಯಾರ ಜೊತೆ ಯಾರು ಲಿಂಕ್ ಇದೆ, ಮೊಬೈಲ್ ಕಾರ್ಡ್ ತಗೊಂಡು ಅವ್ರ ಜೊತೆ ಯಾರು ಲಿಂಕ್ ಇದೆ ಅದನ್ನ ಅನಲೈಸ್ ಮಾಡಬೇಕು. ಯಾರು ಹೆಚ್ಚುವರಿ ಜಾಸ್ತಿ ಲಿಂಕ್ ಇದೆ, ಹೋದಾಗ ಯಾರು ಹೆಚ್ಚು ಆಕೆ ಓದಲ್ಲ, ಮಿಸ್ಸಿಂಗ್ ಆದಾಗ ಯಾರ ಜೊತೆ ಲಿಂಕ್ ಇಟ್ಕೊಂಡಿದ್ವು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ನಾವು ಪೊಲೀಸರು ಕೇಳೋದೇ ತಪ್ಪು ಅಂತಂದ್ರೆ ನಾವು ತನಿಖೆ ಮಾಡೋದು ಹಿಂಗೆ. ನಾವೇನಾದ್ರು ಟಾರ್ಚರ್ ಕೊಟ್ಟಿದ್ರೆ ಹೇಳ್ಬೋದು, ಮತ್ತೆ ಯಾಕೆ ನಾವು ಅವತ್ತು 4 ಗಂಟೆ ಕರ್ಕೊಂಡ್ಬಂದು ಸಂಜೆ 8 ಗಂಟೆಗೆ ಬಿಟ್ಟು ಕಳಿಸಿದ್ವಿ, ಆ ಥರ ಇದ್ರೆ ಅವರೇ ಬಿಡಿಸ್ಕೊಂಡು ಹೋದ್ರು. ತದನಂತರ ಲೀಡರ್ಗಳೇ ಬಂದು ಸರ್ ನಾವು ವಿಚಾರಣೆ ಮಾಡ್ತಾ ಇದೀವಿ ಸರ್, ಅವನೇನು ಹೇಳ್ತಾ ಇಲ್ಲ ಸರ್ ಅಂತಂದ್ರೆ, ಆಯ್ತು ನೋಡಿ ವಿಚಾರಣೆ ಮಾಡುತ್ತೆ ನಮ್ಮ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಇದು ರಿಯಾಲಿಟಿ. ಇದು ಸರ್, ಈಗ ನಾಪತ್ತೆಯಾಗಿರೋ ಮಹಿಳೆ ಬಗ್ಗೆ ಏನಾದರೂ ಮಾಹಿತಿ ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ, ಎಲ್ಲ ಕಡೆನೂ ಹುಡುಕ್ತಾ ಇದೀವಿ. ಎಲ್ಲ ತರದ ಟೆಕ್ನಿಕಲಿ ಏನು ಹೋಗ್ಬೇಕು, ಅವ್ರ ಮೊಬೈಲ್ ಕಾರ್ಡ್ ಮತ್ತು ಫ್ರೆಂಡ್ಸು, ಅವ್ರ ಸ್ವಂತ ರಿಲೇಷನ್ಸ್ ಎಲ್ಲ ವಿಚಾರಣೆ ಮಾಡ್ತಾ ಇದ್ವಿ. ತಕ್ಷಣಕ್ಕೆ ಏನೂ ಕ್ಲೂ ಸಿಗ್ತಾ ಇಲ್ಲ, ವಿಚಾರಣೆ ಮಾಡ್ತಾ ಇದ್ವಿ, ಎನ್ಕ್ವೈರಿ ಮಾಡ್ತಾ ಇದ್ವಿ. ಓಕೆ ಸರ್, ಥ್ಯಾಂಕ್ ಯು.